ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾನೂನು ಸೇವಾ ಪ್ರಾಧಿಕಾರ, ನಗರಸಭೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಆಶ್ರಯದಲ್ಲಿ ಪೌರ ಕಾರ್ಮಿಕರಿಗಾಗಿ ಬಾಯಿ ಆರೋಗ್ಯ, ಸಾಂಕ್ರಾಮಿಕವಲ್ಲದ ರೋಗ ಮತ್ತು ಕ್ಷಯರೋಗ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ರವರು ಕೂಡ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಶಿಬಿರದಲ್ಲಿ 250ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಬಾಯಿ ತಪಾಸಣೆ, ರಕ್ತದೊತ್ತಡ, ಮಧುಮೇಹ ಮತ್ತು ಕ್ಷಯರೋಗ ತಪಾಸಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತರಾದಂಥ ಪಂಪಶ್ರೀ, ಅಧ್ಯಕ್ಷರಾದ ಮರಿಗೌಡ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕುಮಾರ, ಡಾಕ್ಟರ್ ಕಾಂತರಾಜು, ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಅಸ್ವದ್ ಬೆಟ್ಟಸ್ವಾಮಿ, ಡಾಕ್ಟರ್ ಆಸಲತಾ, ಡಾಕ್ಟರ್ ಜಾವರೇಗೌಡ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯದ ಕರ್ನಾಟಕ ಸಂಘದ ವತಿಯಿಂದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಸಭಾಭವನದಲ್ಲಿ ತತ್ವಪದಗಳ ತಾತ್ವಿಕ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಕಾತ ಚಿಕ್ಕಣ್ಣವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ಜಾತಿ, ಧರ್ಮ, ಲಿಂಗ, ವರ್ಣ, ಗಡಿ ಭಾಷೆ ಎಲ್ಲವನ್ನ ಮೀರುವ ಶಕ್ತಿ, ಸಾಮರ್ಥ್ಯ ಇರುವುದು 12ನೇ ಶತಮಾನದ ವಚನಗಳಿಗೆ, ಅದನ್ನು ಬಿಟ್ಟರೆ 17ನೇ ಶತಮಾನದ ತತ್ವಪದಗಳಿಗೆ ಮಾತ್ರ ಅಂತ ಹೇಳಿದರು. ಮಧ್ಯಕಾಲೀನ ಯುಗವಾದ 16ನೇ ಶತಮಾನದಿಂದ 17-18 ಸಾಹಿತ್ಯ ಚರಿತ್ರೆಯ ವಿಮರ್ಶಕರು ಕತ್ತಲೆಯ ಯುಗವೆಂದು ಕರೆದಿದ್ದರು. ಆ ಕಾಲದಲ್ಲಿ ತುಂಬ ಶ್ರೇಷ್ಠವಾದ ಸಾಹಿತ್ಯ ಹುಟ್ಟಲಿಲ್ಲ ಅಂತ ಹೇಳಿದರು. ಆ ಕತ್ತಲೆಯ ಕಾಲಘಟ್ಟದಲ್ಲೇ ಈ ತತ್ವಪದ ಹುಟ್ಟಿ ಬಂತು. ಇದು ಶಿಷ್ಟ ಸಾಹಿತ್ಯಕ್ಕೂ ಸೇರಲಿಲ್ಲ, ಜನಪದ ಸಾಹಿತ್ಯಕ್ಕೂ ಸೇರದೆ ಒಂಟಿಯಾಯಿತು. ಇಲ್ಲಿ ತನಕ ತತ್ವಪದ ಬದುಕಿದೆ ಎಂದರೆ ನಿಮ್ಮಂತಹ ಜನಸಮೂಹದಿಂದ ಮತ್ತು ಭಕ್ತಿ ಮಾರ್ಗದಿಂದ ಅಂತ ಅವರು ಹೇಳಿದರು. ಇಲ್ಲವಾಗಿಸುವ, ಸಮಾನತೆಯನ್ನು ಸಾರುವ, ಜಾತಿ, ಧರ್ಮ, ವರ್ಗ, ವರ್ಣ, ಲಿಂಗ, ಗಡಿ ಭಾಷೆ ಎಲ್ಲವನ್ನೂ ಮೀರುವ ಶಕ್ತಿ, ಸಾಮರ್ಥ್ಯ ಇದೆ ಅಂತಂದರೆ ಒಂದು 12ನೇ ಶತಮಾನದಲ್ಲಿದ್ದಂಥ ವಚನ ಮತ್ತು 17ನೇ ಶತಮಾನಕ್ಕೆ ಬಂದರೆ ಈ ತತ್ವಪದಗಳು. ನಿಮಗೆ ವಿಶೇಷ ಇಲ್ಲಿ ವಿಷಾದದ ವಿಷಯ ಹೇಳಬಾರ್ದು, ಆದರೂ ಕೂಡ ಹೇಳ್ತೀನಿ. ಈ ಮಧ್ಯಕಾಲೀನ ಯುಗ ಅಂತ ಏನು ಕರಿತೀವಲ್ಲ ನಾವು, 14ನೇ ಶತಮಾನದಿಂದ 17-18ರವರೆಗೆ, ಅದನ್ನು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಮರ್ಶಕರು ಏನು ಮಾಡಿದ್ರು ಗೊತ್ತಾ? ಕತ್ತಲೆಯ ಯುಗ ಅಂತ ಕರೆದರು. ಇದರ ಅರ್ಥ ಏನಪ್ಪ ಅಂದರೆ, ಆ ಯುಗದಲ್ಲಿ, ಆ ಕಾಲದಲ್ಲಿ ಸಾಹಿತ್ಯ ತುಂಬ ಶ್ರೇಷ್ಠವಾದ ಸಾಹಿತ್ಯ ಹುಟ್ಟಲೇ ಇಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ನೆನೆಸ್ಕೋಬೇಕು, ಅಂಥ ಕತ್ತಲೆ ಯುಗ ಅಂತ ಕರೆದಂಥ ಕಾಲಘಟ್ಟದಲ್ಲಿ ಈ ತತ್ವಪದಗಳು ಹುಟ್ಟು ಬಂತು. ಅಂಥ ಕಾಲಘಟ್ಟದಲ್ಲಿ ಅಂದರೆ ಶೂನ್ಯದಲ್ಲಿ ಮಾತ್ರ ಕ್ರಿಯೇಟಿವ್ ಫಾರಮ್ ಹುಟ್ಟುವಂಥದ್ದು. ಹಾಗಾಗಿ ಏನಾಯ್ತು, ಇದು ಈ ತತ್ವಪದ ಈಗಾಗಲೇ ಗೌಡರು ಅದನ್ನು ಪ್ರಸ್ತಾಪ ಮಾಡಿದರು. ಇದು ಶಿಷ್ಟ ಸಾಹಿತ್ಯಕ್ಕೂ ಸೇರಿಸ್ಕೊಳ್ಳಿಲ್ಲ ಅಂತಲ್ಲ, ಸೇರಿಸ್ಕೊಳ್ಳಿಲ್ಲ. ಹಾಗೆಯೇ ಜನಪದ ಸಾಹಿತ್ಯದಲ್ಲಿಯೂ ಕೂಡ ಅದು ಸಮಭಾಗಿ ಆಗಲಿಲ್ಲ. ಇದು ಒಂಟಿ ಆಯಿತು. ಒಂಟಿಯಾದದ್ದು ಇಲ್ಲಿವರೆಗೆ ಹೇಗೆ ಬದುಕ್ತು ಅಂದರೆ ಅದಕ್ಕೆ ನಿಮ್ಮಂಥವ್ರು ಜನಸಮೂಹ. ಯಾಕೆ ಅಂದರೆ ಈ ಭಕ್ತಿ ಮಾರ್ಗದ ಈ ಸಾಹಿತ್ಯ ಇದೆಯಲ್ಲ, ಈ ಭಕ್ತಿ ಮಾರ್ಗದಲ್ಲಿ ಪ್ರೇಮ ಇದೆ, ಪ್ರೇಮದ ಮೂಲಕ ಸಹಬಾಳ್ವೆ ಇದೆ, ಸಹಬಾಳ್ವೆಯ ಮೂಲಕ ಸಮಾನತೆ ಇದೆ. ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿ. ಶಿವಾನಂದ ಮೂರ್ತಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತೇ ನಮ್ಗೆ ಗೊತ್ತಾಯ್ತು. ಅಂತ ಒಂದು ಆಕಾಶವಾಣಿಯಲ್ಲಿ ಹೇಳಿದ್ದಾರೆ ಮತ್ತೆ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗಾಗಲೇ ಹೇಳಿದ್ರು, ವಚನ, ದಾಸ ಮತ್ತು ಜ್ಞಾನಪದ ಸಾಹಿತ್ಯ ಏನಿದೆ ಅದಕ್ಕೆ ಅದರದೇ ಅಂತ ಒಂದು ನೆಲೆ ಕಂಡುಕೊಂಡಿದೆ. ಆ ಮೂಲಕ ನಮ್ಮ ಒಂದು ಸಾಹಿತ್ಯದಲ್ಲಿ ಅದರ ನೆಲೆ ಕಂಡುಕೊಂಡಿದೆ. ಅದ್ರ ತತ್ವಪದ ಕಂಡುಕೊಂಡಿರಲ್ಲ. ಈಗ ಆಲ್ರೆಡಿ ನಾವು 50 ಸಂಪುಟದಲ್ಲಿ ಹೊರಗಡೆ ತಂದಿದ್ವಿ. ಆ ಮೂಲಕ ಈ ತತ್ವಪದಗಳ ಕಲೆನೂ ಕೂಡ ಬೆಳೆಸೋ ನಿಟ್ಟಿನಲ್ಲಿ ನಾವು ಸರ್ಕಾರ ಗಮನ ಹರಿಸಿದೆ. ಅದರ ಒಂದು ಕಾರ್ಯಕ್ರಮದ ರೂವಾರಿಯಾಗಿ ಕೂಡ ನಾನು ಇದ್ದೀನಿ ಅಂತಕ್ಕಂಥದ್ದನ್ನ ನಮ್ಮ ಶ್ರೀ ಕಾತ ಚಿಕ್ಕಣ್ಣವರು ಹೇಳಿದ್ದಾರೆ. ಅದು ಬಹಳ ಶ್ಲಾಘನೀಯ ವಿಚಾರ. ಅದರಲ್ಲೂ ಮಂಡ್ಯದಲ್ಲಿ ಈ ವಿಚಾರ ಬಹಳ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂತಂದ್ರೆ ನಮ್ಮ ಹಾಡಿಗಳಲ್ಲಿ, HD ಕೋಟೆ ಆ ಥರದ ಹಾಡಿಗಳಲ್ಲಿ ಮತ್ತು ಇದರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅದು ಅವ್ರು ಹೇಳ್ದಂಗೆ, ಚಿಕ್ಕಣ್ಣವ್ರು ಹೇಳ್ದಂಗೆ, ಈಗಾಗಲೇ ಹೇಳ್ದಂಗೆ ಅದು ಒಂದು ಅಂದ್ರೆ ಡೆತ್ ಆದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಒಳ್ಳೆಯ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಅವ್ರು ಬಂದ್ರೆ ಅವತ್ತಿನ ರಾತ್ರಿ ಅವ್ರ ಬೇಜಾರು ಕಳೀತಕ್ಕಂಥದ್ದು, ಅದನ್ನ ಕಾಲವನ್ನ ಯಾವುದೇ ರೀತಿಯಾದ ಬೇಜಾರಿಲ್ದಂಗೆ, ದುಃಖ ಇಲ್ದಂಗೆ ಭರಿಸ್ತಕ್ಕಂಥ, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಕ್ಕಂಥವ್ರು ನಮ್ಮ ತತ್ವಪದಗಳ ತಂಡದವರು ಅಂತಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಅಂತಕ್ಕಂಥದ್ದು. ಆ ತತ್ವಪದಗಳಿಗೆ ಅದರಲ್ಲೂ ಮಂಡ್ಯದಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನ ಇದೆ. ಅದನ್ನ ಕಟ್ಟೋ ನಿಟ್ಟಿನಲ್ಲಿ, ಬೆಳೆಸೋ ನಿಟ್ಟಿನಲ್ಲಿ
ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಕಾರ್ಯದರ್ಶಿ ಸೋಮಶೇಖರ್, ಪ್ರಧಾನ ಕಾರ್ಯದರ್ಶಿ ಹರೀಶ್ ಗೌಡ ಮತ್ತು ಕವಯಿತ್ರಿ ಭವಾನಿ ಲೋಕೇಶ್ ಸೇರಿದಂತೆ ಇತರರಿದ್ದರು. ಅಲಗೂರು ಸಮೀಪದ ಪ್ರವಾಸಿ ತಾಣವಾದ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಸೆಲ್ಫಿ ತೆಗೆಯುವ ವೇಳೆ ಕಾಲು ಜಾರಿ ನೀರಿನ ಪ್ರಬಲ ಸೆಳೆತಕ್ಕೆ ಸಿಲುಕಿದ ಪರಿಣಾಮ ಬೆಂಗಳೂರು ಮೂಲದ ಒಂದೇ ಕುಟುಂಬದ 4 ಮಹಿಳೆಯರು ಸೇರಿದಂತೆ ಕಾರಿನ ಚಾಲಕ ಸೇರಿ 5 ಮೃತಪಟ್ಟ ಘಟನೆ ಜರುಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಹೋಬಳಿಯ ಜಗದಪುರ ಗ್ರಾಮದ ನಿವಾಸಿಗಳಾದ ವಿಜಯಮ್ಮ, ಅವರ ಮಗಳು ಪ್ರಿಯಾಂಕಾ, ಶ್ವೇತಾ, ಅವರ ಮಗಳು ಚೈತ್ರ ಮತ್ತು ಬೆಂಗಳೂರಿನ ಕಾರಿನ ಚಾಲಕ ಮಹೇಶ್ ಮೃತಪಟ್ಟವರಿಂದ ಗೊತ್ತಾಗಿದೆ. ಕೆಬ್ಬಳು ದೇವಸ್ಥಾನದಲ್ಲಿ ಬೀಗರ ಔತಣಕೂಟದ ನಿಮಿತ್ತ ಆಗಮಿಸಿ ಪೂಜೆ ಸಲ್ಲಿಸಿದ ಬಳಿಕ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದರು. ನಂತರ ಕಾವೇರಿ ನದಿಯಲ್ಲಿ ಸೆಲ್ಫಿ ತೆಗೆಯುವ ವೇಳೆ ಆಕಸ್ಮಿಕವಾಗಿ ಕಾಲು ಜಾರಿ 4 ಮಹಿಳೆಯರು ನದಿಗೆ ಬಿದ್ದಿದ್ದು, ನದಿಯ ವೇಗದ ಅರಿವು ಅವರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಅವರನ್ನು ರಕ್ಷಿಸಲು ಮುಂದಾದ ಕಾರಿನ ಚಾಲಕ ಮಹೇಶ್ ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ನೀರಿನಲ್ಲಿ ಮುಳುಗಿದ ಮೃತದೇಹಗಳನ್ನು ನುರಿತ ಈಜುಗಾರರ ಸಹಾಯದಿಂದ ರಾತ್ರಿ ಸುಮಾರು 7 ಗಂಟೆಯ ವೇಳೆಗೆ ಹೊರತೆಗೆದಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಘಟನಾ ಸ್ಥಳಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ, ಎಸ್ಪಿ ಶೋಭಾರಾಣಿ, ಡಿವೈಎಸ್ಪಿ ಯಶವಂತ್ ಕುಮಾರ್ ಹಾಗೂ ಅಲಗೂರು ಪೊಲೀಸ್ ಠಾಣೆಯ PSI ಲೋಕೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ದೇವಸ್ಥಾನ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದು, ಅಲ್ಲಿಂದ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಕಾಲ್ಜಾರಿ ಮುತ್ತತ್ತಿಯಾಗಿ ಹೋಗಿ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲಿ ಕಾಲು ಸ್ನಾನ ಮಾಡೋಕ್ಕೆ ಹೋಗಿ ಎಷ್ಟು ಜನ ಹೋಗಿದ್ರಿ? 5-6 ಜನ ಹೋಗಿದ್ವಿ. ಎಲ್ಲಿಂದ ಬಂದಿದ್ರಿ? ನಾವು ಬೆಂಗಳೂರಿನಿಂದ. ಹಾಂ, ನಾವು ಜಯಬೇಡ್ರಳ್ಳಿ ಮೂಲತಃ ಬಂದು ಜಯಬೇಡ್ರಳ್ಳಿ ಅಲ್ಲಿ ವಾಸ ಇದ್ದಿದ್ದು ಬೆಂಗಳೂರು. ಯಾವ ಏರಿಯಾದಲ್ಲಿದ್ರಿ? ಶ್ರೀನಿವಾಸ ನಗರ. ಶ್ರೀನಿವಾಸ ನಗರ. ಹಾಂ, ಎಷ್ಟು ಜನ ಬಂದಿದ್ರಿ? ಹೆಂಗಾಯ್ತು? 6 ಜನ ಬಂದಿದ್ದು. ಹಾಂ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದಾನೆ ಅವ್ನು ಪಾಪ. ದೇವಸ್ಥಾನಕ್ಕೆ ಬಂದು ಅಲ್ಲೇ ನೋಡ್ಕೊಂಡು ಇಲ್ಲಿ ಮುತ್ತತ್ತಿಗೆ ಹೋದ. ಮುತ್ತತ್ತಿಗೆ ಸ್ನಾನ ಮಾಡಕ್ಕೆ ಹೋಗಿ ಕಾಲು ಜಾರಿ ಎಲ್ಲ ಒಬ್ಬರಿಗೊಬ್ಬರಿಂದ ನಡ್ಕೊಂಡು ನೀರು. ಅವ್ರವ್ರ ಹೆಸರೇನು? ಅವ್ರ ಹೆಸರುಗಳೇನು? ಶ್ವೇತಾ, ಚೈತ್ರ ಮತ್ತು ವಿಜಯಮ್ಮ, ಪ್ರಿಯಾಂಕಾ. ಹಾಂ, ಡ್ರೈವರು ಅವ್ರ ಹೆಸರು ಮಹೇಶ್. ನೀವು ಏನು ಮಾಡ್ತಿದ್ರಿ ಆಗ? ನಮ್ಮ ವೈಫ್. ಈಗ ನಾವು ಅಲ್ಲೇ ಕುಂತಿದ್ದ, ನಾನು ನಮ್ಮ ಮಗ ಇಟ್ಟು ಅಲ್ಲಿ ಮಗು ಕರ್ಕೊಂಡು ನೀವು ಕೂತಿದ್ರಿ. ಮಗು ಹೆಸರೇನು? ಹಳ್ಳಿ ಕೂತಿದ್ದು. ಆಮೇಲೆ ನಾವು ಆಮೇಲೆ ಹೋಗಿ ಎಳ್ಕೊಂಬಂತ ಹೋದ. ನಾನು ಮುಳುಗ್ಬಿಟ್ಟು ಮತ್ತೆ ಅವರು ಯಾರ ಪಕ್ಕದಲ್ಲಿದ್ದವರು ಬಂದು ಎಳ್ಕೊಬಂದರು. ಈ ಸಂದರ್ಭದಲ್ಲಿ CSC ಗೋವರ್ಧನ್, ಮೋಹನ್ ಕುಮಾರ್, ಪ್ರಶಾಂತ್ ಕುಮಾರ್ ಹಾಗೂ ಮಹಿಳಾ ಪೊಲೀಸ್ ಸಿಬ್ಬಂದಿ ಗೀತಾ ಅಂಚಿನಾಳ್ ಸೇರಿದಂತೆ ಇತರರಿದ್ದರು. ಈ ಸಂಬಂಧ ಅಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತದಾನದ ಹಕ್ಕು ಕಸಿಯುವ ಹುನ್ನಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ನೆಪದಲ್ಲಿ ಭಾರತೀಯ ಮೂಲ ನಿವಾಸಿ ಬಹುಜನರ ಮತದಾನದ ಹಕ್ಕನ್ನು ಕಸಿಯಲು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮುಂದಾಗಿದ್ದು, ಈ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಜೆಸಿ ವೃತ್ತದಿಂದ ಹೊರಟ ಪ್ರತಿಭಟನೆ ಮೆರವಣಿಗೆಯು ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು. ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ವೆಂಕಟಗಿರಿಯ ಅಂಬೇಡ್ಕರ್ ಅವರು ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಬಹುಜನರಿಗೆ ಅತ್ಯಂತ ಕಷ್ಟಪಟ್ಟು ಮತದಾನದ ಹಕ್ಕನ್ನು ಕೊಡಿಸಿದ್ದಾರೆ. ಆದರೆ ಪ್ರಸ್ತುತ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಈ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ ಮಾಡಿದೆ ಅಂತ ಹೇಳಿದರು. ಭಾರತೀಯ ಮೂಲ ನಿವಾಸಿಗಳಾದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಬಹುಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಿಸಂತ ಮತದಾನದ ಹಕ್ಕು ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಮೀಸಲಾಗಿದ್ದಂತ ಮತದಾನದ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಮತ್ತು ಕಾಂಗ್ರೆಸ್ಸಿಗರ ವಿರೋಧದ ನಡುವೆಯೂ ಈ ದೇಶದ ಮೂಲ ನಿವಾಸಿ ಭಾರತೀಯರಿಗೆ ಮತದಾನದ ಹಕ್ಕು ಕೊಡಿಸಿದ್ದಾರೆ. ಈ ಮತದಾನದ ಹಕ್ಕನ್ನ ಸಂವಿಧಾನಬದ್ಧವಾಗಿ ಕೊಡಿಸಿದ್ರು ಸಹ ಈ ಭಾರತವನ್ನ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತರುವಲ್ಲಿ ಈ ದೇಶವನ್ನು ಆಳದಂತ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಈ ಮತದಾನದ ಹಕ್ಕನ್ನು ವ್ಯಾಪಾರೀಕರಣ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ರಾಜಕೀಯ ಪಕ್ಷಗಳು
ಪ್ರಜಾಪ್ರಭುತ್ವವನ್ನು ಹೆಜ್ಜೆ ಹೆಜ್ಜೆಗೂ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಚುನಾವಣೆಯನ್ನ ಎಂಡ ಆಸೆ ಆಮಿಷಗಳನ್ನ ತೋರಿ ಚುನಾವಣೆಯನ್ನ ಪಾರದರ್ಶಕವಾಗಿ ನಡೆಸುತ್ತೆ ಮತ್ತು ಸಂವಿಧಾನಬದ್ಧ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲಾಗದಂತ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಇವತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡೋದಲ್ಲದೆ ಈ ಭಾರತದ ಸಂವಿಧಾನವನ್ನ ಮೂಲೆಗೆ ಬಿಸಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತ ನರೇಂದ್ರ ಮೋದಿ ಸರ್ಕಾರ ಇವತ್ತು ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ, ಸಂವಿಧಾನಬದ್ಧ ಸಂಸ್ಥೆ. ಈ ಸಂಸ್ಥೆಯನ್ನ ದುರುಪಯೋಗ ಪಡಿಸಿಕೊಳ್ಳುವ ದುರುದ್ದೇಶದಿಂದ ನರೇಂದ್ರ ಮೋದಿ ಅವರು ಇವತ್ತು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡತಕ್ಕಂತ ಒಂದು ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರಕೂಡದು ಎಂಬಂತ ಒಂದು ಕಾನೂನನ್ನ ಇವತ್ತು ಜಾರಿ ಮಾಡಿದ್ದಾರೆ. ಡಿಸೆಂಬರ್ 23ರಲ್ಲಿ ಒಂದು ಅಧಿವೇಶನದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ 3ನೇ ಸದಸ್ಯರಾಗಿ ಇರದಂತೆ ಕಾನೂನನ್ನ ಮಾಡಿಕೊಂಡು ಇಡೀ ಸ್ವಾಯತ್ತ ಸಂಸ್ಥೆಯಾದ ಚುನಾವಣೆಯನ್ನ ನರೇಂದ್ರ ಮೋದಿ ಕಾರ್ಯಾಂಗ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಪೂರಕವಾಗಿದೆ. ಹಾಗಾಗಿ ನರೇಂದ್ರ ಮೋದಿ ಅವರು ಒಬ್ಬ ಅವಿವೇಕಿ ಜ್ಞಾನೇಶ್ ಕುಮಾರ್ನನ್ನ ನೇಮಕ ಮಾಡಿ ಇಡೀ ದೇಶದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಅಕ್ಷರ ಓದು ಬರಹ ಬರದೇ ಇರತಕ್ಕಂತ ಜನರನ್ನ ಮೂಲ ದಾಖಲೆಗಳನ್ನು ಕೇಳೋದು, ಅವರ ಅಕ್ಷರಗಳನ್ನು ತಿದ್ದುಪಡಿ ಮಾಡೋದು, ಅವರು ತಪ್ಪಿದ್ರೆ ಅವ್ರನ್ನ ಚುನಾವಣಾ ಮತದಾರ ಪಟ್ಟಿಯಿಂದ ಕಿತ್ತಾಕ್ತಕ್ಕಂತ. ಪ್ರತಿಭಟನೆಯಲ್ಲಿ ಬಿ ಆನಂದ್, ಸುಸ್ಮಿತಾ ಹಾಗೂ ಈಚಕೆರೆ ನಾಗರಾಜು ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಗೆಜ್ಜಲಗೆರೆಯಲ್ಲಿ ನಡೆಯುತ್ತಿರುವ ಹೋರಾಟ 200ನೇ ದಿನದತ್ತ ಮುನ್ನುಗ್ಗಿದೆ. ರೈತ ಹೋರಾಟಗಾರ್ತಿ ಸುನಂದ ಜನಂ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ನಡೆಯುತ್ತಿದ್ದು, ಜಿಲ್ಲಾಡಳಿತವಾಗಲಿ, ಸರ್ಕಾರವಾಗಲಿ ಮತ್ತು ಮದ್ದೂರಿನ ಶಾಸಕರಾಗಲಿ ಈ ಹೋರಾಟದ ಬಗ್ಗೆ ಗಂಭೀರವಾಗಿ ಪರಿಗಣಿಸದಿರುವುದರಿಂದ ಹೋರಾಟ ತಾರ್ಕಿಕ ಹಂತಕ್ಕೆ ತಲುಪಿದೆ. ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಹೋರಾಟಗಾರರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ನಿಲ್ಲುವುದಿಲ್ಲ ಅಂತ ಅವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ವಿವಿಧ ಸಂಘಟನೆಗಳು ಮತ್ತು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಇದ್ದರೆ ನಗರಸಭೆ ಆದರೆ ನಮ್ಮ ಗ್ರಾಮದ ತೆರಿಗೆ ಪಂಚಾಯಿತಿ ಉಳಿಸುವ ಹೋರಾಟಕ್ಕೆ ಗೆಜ್ಜಲಗೆರೆ ರೈತರ ಹೋರಾಟಕ್ಕೆ ಎಲ್ಲರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೇಶದ ಕಾನೂನಿನಡಿ ಅಧಿಕೃತವಾಗಿ ನೋಂದಣಿ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ನಗರದ ಸರ್ ಎಂ ವಿಶ್ವೇಶ್ವರ ಪ್ರತಿಮೆ ಬಳಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ವಿವಿ ಪ್ರತಿಮೆ ಬಳಿ ಜಮಾಯಿಸಿದ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಚಿಂತಕರು ಹಾಗೂ ಕಾರ್ಯಕರ್ತರು ಆರ್ಎಸ್ಎಸ್ನ ಪಾರದರ್ಶಕತೆಯನ್ನು ಪ್ರಶ್ನಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ನೋಂದಣಿಯಾಗದ ಆರ್ಎಸ್ಎಸ್ ನಿಷೇಧವಾಗಲಿ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಹಿಂತೆಗೆಯಲೇಬೇಕು. ಮೋಹನ್ ಭಾಗವತನಿಗೆ ಸರ್ಕಾರದಿಂದ ನೀಡಿರುವ ಜೆಡ್ ಪಾಸ್ ಪದ್ಧತಿಯನ್ನು ಹಿಂತೆಗೆಯಲೇಬೇಕು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಸಂವಿಧಾನವನ್ನು ಗೌರವಿಸಿ, ನೆಲದ ಕಾನೂನನ್ನು ಗೌರವಿಸಿ, ಆರ್ಎಸ್ಎಸ್ ಸಂಘಟನೆ ನೋಂದಣಿ ಆಗಲೇಬೇಕು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರಗತಿಪರ ಸಂಘಟನೆಗಳ ಮುಖಂಡ ಸುಂಡಳ್ಳಿ ಮಂಜುನಾಥ್, ನೋಂದಣಿಯೇ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಆರ್ಎಸ್ಎಸ್ ಸಂಘಟನೆಗೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಅತ್ಯಂತ ಸರಳವಾದ ಪ್ರಶ್ನೆ ಕೇಳಿದ್ದಾರೆ. 100 ವರ್ಷಗಳ ಇತಿಹಾಸವಿರುವ ಸಂಘಟನೆ ಪಾರದರ್ಶಕವಾಗಿ ಉತ್ತರ ಕೊಡುವ ಬದಲು ಆಕಾಶವೇ ಕಾಳಜಿ ಬಿದ್ದವರಂತೆ ವರ್ತಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು. ಪ್ರಶ್ನೆ ಕೇಳಿದವರನ್ನೇ ದೇಶದ್ರೋಹ ಎಂಬಂತೆ ಬಿಂಬಿಸುತ್ತಿರುವುದು ಖಂಡನೀಯ ಅಂತ ಹೇಳಿದರು. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನೋಂದಣಿ ಇಲ್ಲದೆ ಇರತಕ್ಕಂಥ ಆರ್ಎಸ್ಎಸ್ ಸಂಘಟನೆಗೆ ಅತ್ಯಂತ ಸರಳವಾದಂತ ಪ್ರಶ್ನೆಯನ್ನು ಕೇಳಿ ನಿಮ್ಮ ನೋಂದಣಿಯ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಅದರ ಮುಖ್ಯಸ್ಥರಾದಂತ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರವನ್ನ ಬರೆದ ಮೇಲೆ 100 ವರ್ಷಗಳ ಹಳೆಯದಂತ ಸಂಘಟನೆ ಅದಕ್ಕೆ ಉತ್ತರವನ್ನ ಕೊಡಬೇಕು. ಅದಕ್ಕೆ ಉತ್ತರವನ್ನ ಕೊಡೋದನ್ನ ಬಿಟ್ಟು ಆಕಾಶನೇ ಕಳಿಸಿ ಮೈ ಮೇಲೆ ಬಿದ್ಕೊಂಡಂಗೆ ಇವತ್ತು ಅವ್ರಿಗೆ ಪ್ರಶ್ನೆಗೆ ಉತ್ತರವನ್ನ ಕೊಡದನೆ ಅವರ ಮೇಲೆ
ಯಾರು ಇವರು ಪ್ರಿಯಾಂಕರ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಯಾರು? ಪ್ರಿಯಾಂಕರ್ಗೆ ಒಬ್ಬರೇ ಎಲ್ಲ ಪ್ರಶ್ನೆ ಮಾಡ್ತಿರೋದು ಇದನ್ನ. ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ RSS ನೋಂದಣಿಯ ಬಗ್ಗೆ, RSS ನ ಲೆಕ್ಕಾಚಾರಗಳ ಬಗ್ಗೆ ಇವತ್ತು ಆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. 100 ವರ್ಷ ಹಳೆದಾದ ಸಂಘಟನೆ, ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಶಾಖೆಗಳಿದಾವೆ ಅಂತ ಹೇಳ್ತಿರಲ್ಲ ನೀವು ಲೆಕ್ಕ ಕೊಡಿ. ನೀವು ನೋಂದಣಿಯನ್ನು ತೋರಿಸಿ, ನಿಮ್ ದಾಖಲೆ ಪತ್ರಗಳನ್ನ ತೋರಿಸಿ. ನೀವು ಮಾಡಿಸ್ಕೊಂಡಿಲ್ವಾ? ಮಾಡಿಸ್ಕೊಳ್ಳಿ. ಸಂವಿಧಾನವನ್ನ ಗೌರವಿಸಿ ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿ. ನೀವು ಸಂವಿಧಾನವನ್ನ ಗೌರವಿಸಿದ್ರೆ ದೇಶಕ್ಕೊಂದು ಕಾನೂನು ಆದ್ರೆ ನಿಮ್ಗೊಂದು ಕಾನೂನೇ. ಈ ರೀತಿ ಲೆಕ್ಕ ಕೇಳಿದ್ರೆ, ನೋಂದಣಿ ಇಲ್ಲದೆ ಇರ್ತಕ್ಕಂಥ RSS ನ ಪ್ರಶ್ನೆ ಮಾಡಿದ್ರೆ ಅದು ದೇಶದ್ರೋಹನ? ಪ್ರತಿಭಟನೆಯಲ್ಲಿ ಸಿಡಿ ಗಂಗಾಧರ್, ಬಿಟಿ ವಿಶ್ವನಾಥ್, ಗುರುಪ್ರಸಾದ್ ಕರಗೋಡು, ಜಿಟಿ ವೀರಪ್ಪ, ಹುಲಿಕೆರೆ ಮಹಾದೇವು, ತಗಳ್ಳಿ ಸಂದೇಶ್, CM ದೇವಪ್ಪ, ಸಿ ಕುಮಾರಿ ಹಾಗೂ ಅನೇಕ ಚಿಂತಕರು ಮತ್ತು ಪ್ರಗತಿಪರರು ಭಾಗವಹಿಸಿದರು. ದೇವಾಲಯಗಳು ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮಿ ಹೇಳಿದರು. ಕೇರ್ಪೇಟೆ ತಾಲೂಕಿನ ಕಿಯಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಪುನರುಜ್ಜೀವನಗೊಳಿಸಿದ ಈಶ್ವರ ಮತ್ತು ಬಸವೇಶ್ವರ ದೇವಾಲಯಗಳನ್ನು ಲೋಕಾರ್ಪಣೆಗೊಳಿಸಿ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ದೇವಾಲಯಗಳು ಶರಣ ಶ್ರದ್ಧಾ ಕೇಂದ್ರಗಳಾಗಿದ್ದು, ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಜೀವನ ಸಾರ್ಥಕವಾಗುತ್ತದೆ ಅಂತ ಅವರು ಹೇಳಿದರು. ತುಮಕೂರಿನ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಮನಸ್ಸಿನ ಅಜ್ಞಾನದ ಅಂಧಕಾರವನ್ನು ಹೊರಡಿಸಬೇಕಾದರೆ ದೈವದ ಮಾರ್ಗದಲ್ಲಿ ಸಾಗುವುದು ಅನಿವಾರ್ಯವಾಗಿದೆ ಅಂತ ಹೇಳಿದರು. ನ್ಯಾಯಾಲಯಗಳಂತೆ ಕೆಲಸವನ್ನ ಮಾಡಿರುವಂತಹದ್ದು ಅಂದ್ರೆ ಊರಿನಲ್ಲಿರುವಂತಹ ಎಷ್ಟೋ ವ್ಯಾಜ್ಯಗಳನ್ನ, ಕುಟುಂಬದ ಸಮಸ್ಯೆಗಳು ಎಲ್ಲಿ ಬಗೆಹರಿತಾ ಇತ್ತು ಅಂದ್ರೆ ಅದು ದೇವಾಲಯಗಳಲ್ಲಿ ಬಗೆಹರಿತಾ ಇರುವಂತ ಕೆಲಸ ಆಗ್ತಾ ಇತ್ತು. ಕೇವಲ ನ್ಯಾಯಾಲಯಗಳಂತೆ ಕೆಲಸ ಮಾಡಲಿಲ್ಲ ನಮ್ಮ ದೇವಾಲಯಗಳು. ಬಹಳ ಮುಖ್ಯವಾಗಿ ಆಧುನಿಕ ಜಗತ್ತಿನಲ್ಲಿ ಇವತ್ತು ಶಿಕ್ಷಣ ಅಂತ ಕರಿತಾ ಇದೀವಲ್ಲ, ಇವತ್ತು ಶಿಕ್ಷಣ ವ್ಯವಸ್ಥೆಗೆ ತನ್ನದೇ ಆಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿದ್ದಾವೆ. ಬಹಳ ಹಿಂದಿನ ಕಾಲದಲ್ಲಿ ಎಷ್ಟೋ ಹಿರಿಯ ನಾಗರಿಕರಿದ್ದೀರಾ ಇಲ್ಲಿ, ನೀವೆಲ್ಲ ಎಷ್ಟೋ ಜನರು ಕಲ್ತಿರೋದು ಎಲ್ಲಿ ಅಂತಂದ್ರೆ ಅದೇ ದೇವಾಲಯಗಳಲ್ಲಿ ಅಂತಕ್ಕಂಥದ್ದು. ಒಂದೊಂದು ಕಾಲದಲ್ಲಿ ಈ ದೇವಾಲಯಗಳು ಶೈಕ್ಷಣಿಕ ಕೇಂದ್ರಗಳಾಗಿ ಕೆಲಸವನ್ನ ಮಾಡಿದಂತಹದ್ದು. ಅಷ್ಟೇ ಅಲ್ಲ, ದೇವಾಲಯಗಳು ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಉಳಿಸುವಂತ, ಬೆಳೆಸುವಂತ ಪೋಷಣಾ ಕೇಂದ್ರಗಳಾದಂತಹದ್ದು. ಎಷ್ಟು ಅದ್ಭುತವಾಗಿರುವಂತಹದ್ದು ನೋಡಿ. ಅಲ್ಲಿರುವಂತ ಕಲೆ ಇವತ್ತಿನೂ ಸಹ ಎಷ್ಟೋ ಯಂತ್ರಗಳು, ಉಪಕರಣಗಳು ಬಂದಿದ್ದಾವೆ. ಬೇಲೂರು, ಹಳೇಬೀಡು, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಇಂತಹ ಒಂದು ಅನೇಕ ಗುಹಾಂತರ ದೇವಾಲಯಗಳನ್ನ ನಾವು ಗಮನಿಸಿದಾಗ ಅಲ್ಲಿರುವಂತ ನಮ್ಮ ಭಾರತದ ಭವ್ಯ ಪರಂಪರೆಯ ಸಂಸ್ಕೃತಿಯನ್ನ ಎತ್ತಿ ತೋರಿಸುವಂತ ಕೆಲಸ ಈ ದೇವಾಲಯಗಳಿಂದ ಆಗಿರುವಂತಹದ್ದು. ಅಂದ್ರೆ ದೇವಾಲಯಗಳು ಅಂತಕ್ಕಂಥದ್ದು ಕೇವಲ ಧರ್ಮ ಜಾಗೃತಿಯನ್ನ ಉಂಟು ಮಾಡಲಿಲ್ಲ, ಇಡೀ ಸಮಸ್ತ ನಾಗರಿಕತೆ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡಿ ಅದನ್ನ ಒಂದು ಪೀಳಿಗೆಯಿಂದ ನಿರಂತರವಾಗಿ ಇನ್ನೊಂದು ಪೀಳಿಗೆಗೆ ಅದು ಸಂವಹನವಾಗುವಂತೆ ನಡೆಸಿಕೊಂಡು ಬಂದಿರುವಂತಹದ್ದು. ಅಷ್ಟರ ಮಟ್ಟಿಗೆ ದೇವಾಲಯಗಳು ಅಂತಕ್ಕಂಥದ್ದು ನಿಜಕ್ಕೂ ಮನುಷ್ಯನ ಅವಿಭಾಜ್ಯ ಅಂಗವಾಗಿರುವಂತಹದ್ದು. ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನ ವ್ಯವಸ್ಥಾಪಕರಾದ ಸುರೇಂದ್ರ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಟಿ ಮಂಜೂರ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಮಠಾಧೀಶರು ಪಾಲ್ಗೊಂಡಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,